ವಿಮ್ಸ್ ಆಸ್ಪತ್ರೆಯ ಸರ್ವರ್ ಡೌನ್ ಆಗಿ ಭಾರಿ ಸಮಸ್ಯೆ ಆಗಿತ್ತು. ಸದ್ಯಕ್ಕೆ ಆ ಸಮಸ್ಯೆಗೆ ಮುಕ್ತಿ ಹಾಡುವಂತಹ ಕೆಲಸ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಆಡಳಿತ ಮಂಡಳಿಯವರು ಎಚ್ಚೆತ್ತುಕೊಂಡಿದ್ದಾರೆ. ಒಂದು ಕೌಂಟರ್ನ ಬದಲು 2 ಕೌಂಟರ್ಗಳನ್ನು ಆರಂಭ ಮಾಡೋದಕ್ಕೆ ಮುಂದಾಗಿದ್ದಾರೆ. 4 ಗಂಟೆವರೆಗೆ ಇದ್ದ ಬಿಲ್ಲಿಂಗ್ ಸಮಯವನ್ನ 1 ಗಂಟೆ ವಿಸ್ತರಣೆ ಮಾಡಿದ್ದಾರೆ. ಅಲ್ಲಿಗೆ 5 ಗಂಟೆವರೆಗೆ ಈಗ ಓಪನ್ ಇರುತ್ತೆ. ಇನ್ನು ಒಪಿಡಿ ಅಂದ್ರೆ ಹೊರ ರೋಗಿಗಳಿಗೆ ಸಮಸ್ಯೆ ಆಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸುವ ಕೆಲಸ ಆಗಿದೆ. ಬೆಳಗಾವಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಸರ್ವರ್ ಡೌನ್ ಅಂತ ಯಾವಾಗಲೂ ಹೇಳ್ತಾ ಇದ್ರು. ಈಗ ಈ ಸರ್ವರ್ ಡೌನ್ ಸಮಸ್ಯೆಗೆ ಮುಕ್ತಿ ದೊರೆತಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದೆ. ವಿಮ್ಸ್ ಆಸ್ಪತ್ರೆಯ ಸರ್ವರ್ ಡೌನ್ ಆಗಿ ಭಾರಿ ಸಮಸ್ಯೆ ಆಗಿತ್ತು. ಸದ್ಯಕ್ಕೆ ಆ ಸಮಸ್ಯೆಗೆ ಮುಕ್ತಿ ಹಾಡುವಂತಹ ಕೆಲಸ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಆಡಳಿತ ಮಂಡಳಿಯವರು ಎಚ್ಚೆತ್ತುಕೊಂಡಿದ್ದಾರೆ. ಒಂದು ಕೌಂಟರ್ನ ಬದಲು 2 ಕೌಂಟರ್ಗಳನ್ನು ಆರಂಭ ಮಾಡೋದಕ್ಕೆ ಮುಂದಾಗಿದ್ದಾರೆ. 4 ಗಂಟೆವರೆಗೆ ಇದ್ದ ಬಿಲ್ಲಿಂಗ್ ಸಮಯವನ್ನ 1 ಗಂಟೆ ವಿಸ್ತರಣೆ ಮಾಡಿದ್ದಾರೆ. ಅಲ್ಲಿಗೆ 5 ಗಂಟೆವರೆಗೆ ಈಗ ಓಪನ್ ಇರುತ್ತೆ. ಇನ್ನು ಒಪಿಡಿ ಅಂದ್ರೆ ಹೊರ ರೋಗಿಗಳಿಗೆ ಸಮಸ್ಯೆ ಆಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸುವ ಕೆಲಸ ಆಗಿದೆ. ಬೆಳಗಾವಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಸರ್ವರ್ ಡೌನ್ ಅಂತ ಯಾವಾಗಲೂ ಹೇಳ್ತಾ ಇದ್ರು. ಈಗ ಈ ಸರ್ವರ್ ಡೌನ್ ಸಮಸ್ಯೆಗೆ ಮುಕ್ತಿ ದೊರೆತಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದೆ. ವಿಮ್ಸ್ ಆಸ್ಪತ್ರೆಯ ಸರ್ವರ್ ಡೌನ್ ಆಗಿ ಭಾರಿ ಸಮಸ್ಯೆ ಆಗಿತ್ತು. ಸದ್ಯಕ್ಕೆ ಆ ಸಮಸ್ಯೆಗೆ ಮುಕ್ತಿ ಹಾಡುವಂತಹ ಕೆಲಸ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಆಡಳಿತ ಮಂಡಳಿಯವರು ಎಚ್ಚೆತ್ತುಕೊಂಡಿದ್ದಾರೆ. ಒಂದು ಕೌಂಟರ್ನ ಬದಲು 2 ಕೌಂಟರ್ಗಳನ್ನು ಆರಂಭ ಮಾಡೋದಕ್ಕೆ ಮುಂದಾಗಿದ್ದಾರೆ. 4 ಗಂಟೆವರೆಗೆ ಇದ್ದ ಬಿಲ್ಲಿಂಗ್ ಸಮಯವನ್ನ 1 ಗಂಟೆ ವಿಸ್ತರಣೆ ಮಾಡಿದ್ದಾರೆ. ಅಲ್ಲಿಗೆ 5 ಗಂಟೆವರೆಗೆ ಈಗ ಓಪನ್ ಇರುತ್ತೆ. ಇನ್ನು ಒಪಿಡಿ ಅಂದ್ರೆ ಹೊರ ರೋಗಿಗಳಿಗೆ ಸಮಸ್ಯೆ ಆಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸುವ ಕೆಲಸ ಆಗಿದೆ. ಬೆಳಗಾವಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಸರ್ವರ್ ಡೌನ್ ಅಂತ ಯಾವಾಗಲೂ ಹೇಳ್ತಾ ಇದ್ರು. ಈಗ ಈ ಸರ್ವರ್ ಡೌನ್ ಸಮಸ್ಯೆಗೆ ಮುಕ್ತಿ ದೊರೆತಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದೆ. ವಿಮ್ಸ್ ಆಸ್ಪತ್ರೆಯ ಸರ್ವರ್ ಡೌನ್ ಆಗಿ ಭಾರಿ ಸಮಸ್ಯೆ ಆಗಿತ್ತು. ಸದ್ಯಕ್ಕೆ ಆ ಸಮಸ್ಯೆಗೆ ಮುಕ್ತಿ ಹಾಡುವಂತಹ ಕೆಲಸ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಆಡಳಿತ ಮಂಡಳಿಯವರು ಎಚ್ಚೆತ್ತುಕೊಂಡಿದ್ದಾರೆ. ಒಂದು ಕೌಂಟರ್ನ ಬದಲು 2 ಕೌಂಟರ್ಗಳನ್ನು ಆರಂಭ ಮಾಡೋದಕ್ಕೆ ಮುಂದಾಗಿದ್ದಾರೆ. 4 ಗಂಟೆವರೆಗೆ ಇದ್ದ ಬಿಲ್ಲಿಂಗ್ ಸಮಯವನ್ನ 1 ಗಂಟೆ ವಿಸ್ತರಣೆ ಮಾಡಿದ್ದಾರೆ. ಅಲ್ಲಿಗೆ 5 ಗಂಟೆವರೆಗೆ ಈಗ ಓಪನ್ ಇರುತ್ತೆ. ಇನ್ನು ಒಪಿಡಿ ಅಂದ್ರೆ ಹೊರ ರೋಗಿಗಳಿಗೆ ಸಮಸ್ಯೆ ಆಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸುವ ಕೆಲಸ ಆಗಿದೆ. ಬೆಳಗಾವಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಸರ್ವರ್ ಡೌನ್ ಅಂತ ಯಾವಾಗಲೂ ಹೇಳ್ತಾ ಇದ್ರು. ಈಗ ಈ ಸರ್ವರ್ ಡೌನ್ ಸಮಸ್ಯೆಗೆ ಮುಕ್ತಿ ದೊರೆತಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದೆ. ವಿಮ್ಸ್ ಆಸ್ಪತ್ರೆಯ ಸರ್ವರ್ ಡೌನ್ ಆಗಿ ಭಾರಿ ಸಮಸ್ಯೆ ಆಗಿತ್ತು. ಸದ್ಯಕ್ಕೆ ಆ ಸಮಸ್ಯೆಗೆ ಮುಕ್ತಿ ಹಾಡುವಂತಹ ಕೆಲಸ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಆಡಳಿತ ಮಂಡಳಿಯವರು ಎಚ್ಚೆತ್ತುಕೊಂಡಿದ್ದಾರೆ. ಒಂದು ಕೌಂಟರ್ನ ಬದಲು 2 ಕೌಂಟರ್ಗಳನ್ನು ಆರಂಭ ಮಾಡೋದಕ್ಕೆ ಮುಂದಾಗಿದ್ದಾರೆ. 4 ಗಂಟೆವರೆಗೆ ಇದ್ದ ಬಿಲ್ಲಿಂಗ್ ಸಮಯವನ್ನ 1 ಗಂಟೆ ವಿಸ್ತರಣೆ ಮಾಡಿದ್ದಾರೆ. ಅಲ್ಲಿಗೆ 5 ಗಂಟೆವರೆಗೆ ಈಗ ಓಪನ್ ಇರುತ್ತೆ. ಇನ್ನು ಒಪಿಡಿ ಅಂದ್ರೆ ಹೊರ ರೋಗಿಗಳಿಗೆ ಸಮಸ್ಯೆ ಆಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸುವ ಕೆಲಸ ಆಗಿದೆ. ಬೆಳಗಾವಿಯ ವಿಮ್ಸ್ ಆಸ್ಪತ್ರೆಯಲ್ಲಿ
ಸರ್ವರ್ ಡೌನ್ ಅಂತ ಯಾವಾಗಲೂ ಹೇಳ್ತಾ ಇದ್ರು. ಈಗ ಈ ಸರ್ವರ್ ಡೌನ್ ಸಮಸ್ಯೆಗೆ ಮುಕ್ತಿ ದೊರೆತಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ವಿಮ್ಸ್ ಆಸ್ಪತ್ರೆಯ ಸರ್ವರ್ ಡೌನ್ ಆಗಿ ಭಾರಿ ಸಮಸ್ಯೆ ಆಗಿತ್ತು. ಸದ್ಯಕ್ಕೆ ಆ ಸಮಸ್ಯೆಗೆ ಮುಕ್ತಿ ಹಾಡುವಂತಹ ಕೆಲಸ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಆಡಳಿತ ಮಂಡಳಿಯವರು ಎಚ್ಚೆತ್ತುಕೊಂಡಿದ್ದಾರೆ. ಒಂದು ಕೌಂಟರ್ನ ಬದಲು 2 ಕೌಂಟರ್ಗಳನ್ನು ಆರಂಭ ಮಾಡೋದಕ್ಕೆ ಮುಂದಾಗಿದ್ದಾರೆ. 4 ಗಂಟೆವರೆಗೆ ಇದ್ದ ಬಿಲ್ಲಿಂಗ್ ಸಮಯವನ್ನ 1 ಗಂಟೆ ವಿಸ್ತರಣೆ ಮಾಡಿದ್ದಾರೆ. ಅಲ್ಲಿಗೆ 5 ಗಂಟೆವರೆಗೆ ಈಗ ಓಪನ್ ಇರುತ್ತೆ. ಇನ್ನು ಒಪಿಡಿ ಅಂದ್ರೆ ಹೊರ ರೋಗಿಗಳಿಗೆ ಸಮಸ್ಯೆ ಆಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸುವ ಕೆಲಸ ಆಗಿದೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಸರ್ವರ್ ಡೌನ್ ಅಂತ ಯಾವಾಗಲೂ ಹೇಳ್ತಾ ಇದ್ರು. ಈಗ ಈ ಸರ್ವರ್ ಡೌನ್ ಸಮಸ್ಯೆಗೆ ಮುಕ್ತಿ ದೊರೆತಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ವಿಮ್ಸ್ ಆಸ್ಪತ್ರೆಯ ಸರ್ವರ್ ಡೌನ್ ಆಗಿ ಭಾರಿ ಸಮಸ್ಯೆ ಆಗಿತ್ತು. ಸದ್ಯಕ್ಕೆ ಆ ಸಮಸ್ಯೆಗೆ ಮುಕ್ತಿ ಹಾಡುವಂತಹ ಕೆಲಸ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಆಡಳಿತ ಮಂಡಳಿಯವರು ಎಚ್ಚೆತ್ತುಕೊಂಡಿದ್ದಾರೆ. ಒಂದು ಕೌಂಟರ್ನ ಬದಲು 2 ಕೌಂಟರ್ಗಳನ್ನು ಆರಂಭ ಮಾಡೋದಕ್ಕೆ ಮುಂದಾಗಿದ್ದಾರೆ. 4 ಗಂಟೆವರೆಗೆ ಇದ್ದ ಬಿಲ್ಲಿಂಗ್ ಸಮಯವನ್ನ 1 ಗಂಟೆ ವಿಸ್ತರಣೆ ಮಾಡಿದ್ದಾರೆ. ಅಲ್ಲಿಗೆ 5 ಗಂಟೆವರೆಗೆ ಈಗ ಓಪನ್ ಇರುತ್ತೆ. ಇನ್ನು ಒಪಿಡಿ ಅಂದ್ರೆ ಹೊರ ರೋಗಿಗಳಿಗೆ ಸಮಸ್ಯೆ ಆಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸುವ ಕೆಲಸ ಆಗಿದೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಸರ್ವರ್ ಡೌನ್ ಅಂತ ಯಾವಾಗಲೂ ಹೇಳ್ತಾ ಇದ್ರು. ಈಗ ಈ ಸರ್ವರ್ ಡೌನ್ ಸಮಸ್ಯೆಗೆ ಮುಕ್ತಿ ದೊರೆತಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ವಿಮ್ಸ್ ಆಸ್ಪತ್ರೆಯ ಸರ್ವರ್ ಡೌನ್ ಆಗಿ ಭಾರಿ ಸಮಸ್ಯೆ ಆಗಿತ್ತು. ಸದ್ಯಕ್ಕೆ ಆ ಸಮಸ್ಯೆಗೆ ಮುಕ್ತಿ ಹಾಡುವಂತಹ ಕೆಲಸ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಆಡಳಿತ ಮಂಡಳಿಯವರು ಎಚ್ಚೆತ್ತುಕೊಂಡಿದ್ದಾರೆ. ಒಂದು ಕೌಂಟರ್ನ ಬದಲು 2 ಕೌಂಟರ್ಗಳನ್ನು ಆರಂಭ ಮಾಡೋದಕ್ಕೆ ಮುಂದಾಗಿದ್ದಾರೆ. 4 ಗಂಟೆವರೆಗೆ ಇದ್ದ ಬಿಲ್ಲಿಂಗ್ ಸಮಯವನ್ನ 1 ಗಂಟೆ ವಿಸ್ತರಣೆ ಮಾಡಿದ್ದಾರೆ. ಅಲ್ಲಿಗೆ 5 ಗಂಟೆವರೆಗೆ ಈಗ ಓಪನ್ ಇರುತ್ತೆ. ಇನ್ನು ಒಪಿಡಿ ಅಂದ್ರೆ ಹೊರ ರೋಗಿಗಳಿಗೆ ಸಮಸ್ಯೆ ಆಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸುವ ಕೆಲಸ ಆಗಿದೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಸರ್ವರ್ ಡೌನ್ ಅಂತ ಯಾವಾಗಲೂ ಹೇಳ್ತಾ ಇದ್ರು. ಈಗ ಈ ಸರ್ವರ್ ಡೌನ್ ಸಮಸ್ಯೆಗೆ ಮುಕ್ತಿ ದೊರೆತಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು.